ಸಂಚರಿಸಿದೆ ನೆಲದೆದೆಯಲ್ಲಿ ಹರಣ ಬಾಬಾ ಓ ಬೆಳಕೆ ಕರುಣಿಸಿ ಇಳಿ ನೆಲಕ್ಕೆ ನೀನಿಲ್ಲದೆ ಬಾಳೆಲ್ಲಿದೆ ಗೋಳಾಗಿದೆ ಬದುಕೆ ಬಾಬಾ ಓ ಬೆಳಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ದಿನ ಮೊಟ್ಟೆ ತಿನ್ನುವವರು ಗಟ್ಟಿ ಮುಟ್ಟು ಹಾಕ್ತಾರೆ. ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ ಸರಿಯಾಗಿ 5 ವರ್ಷಗಳಾಗಿವೆ. ಈ 5 ವರ್ಷದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಜಗತ್ತಿನಲ್ಲಿ ಏನೇನೋ ಆಗೋಗಿವೆ. ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ, ಹಗರಣಗಳಾಗಿವೆ, ಭ್ರಷ್ಟಾಚಾರದ ಹುತ್ತಗಳೇ ಬೆಳೆದು ನಿಂತಿವೆ. ನಮ್ಮ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ ಗೆದ್ದಿದೆ, ಇಂಡಿಯನ್ ಸಿನಿಮಾಗೆ ಆಸ್ಕರ್ ಬಂದಿದೆ. ಹೀಗೆ ಏನೇ ಆದರೂ ಇವೆಲ್ಲವುಗಳ ಧಾವಂತದಲ್ಲಿ ನಾವು ಎಲ್ಲವನ್ನೂ ಮರೆತು ಹೋಗುವಂಥ ಒಂದು ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಬದುಕು ಎಷ್ಟು ವೇಗವಾಗಿ ಸಾಗ್ತಾ ಇದೆ ಅಂತಂದರೆ 1 ನಿಮಿಷ ನಿಂತ್ಕೊಂಡು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡುವಂಥ ಯೋಚನೆ ಮಾಡುವಂಥ ಶಕ್ತಿನೇ ನಮಗಿಲ್ಲ ಆಗಿದೆ. ಹಾಗಿದ್ದರೂ ರಾಜ್ಕುಮಾರ್ ಅವರ ನೆನಪು ಮಾತ್ರ ನಮ್ಮ ಜೊತೆನೇ ಯಾವತ್ತೂ ಇದೆ. ಅದು ಇವತ್ತು ಇನ್ನೊಂದಿಷ್ಟು ಗಾಢವಾಗಿ ನಮ್ಮನ್ನು ಕಾಡ್ತಾ ಇದೆ. ರಾಜ್ಕುಮಾರ್ ಅವರ ಹೆಸರು ಹೇಳ್ತಿದ್ದ ಹಾಗೆ ನಮ್ಮ ಕಣ್ಣಲ್ಲಿ ಒಂಥರ ಹೊಳಪು ಮೂಡುತ್ತೆ. ಅದು ಮರೆಯಾಗಿಲ್ಲ, ರಾಜ್ಕುಮಾರ್ ಅವರ ನೆನಪು ಮರೆಯಾಗಿಲ್ಲ. ಯಾಕಂದರೆ ನಮಗೆ ರಾಜ್ಕುಮಾರ್ ಬರೀ ನೆನಪಾಗಷ್ಟೇ ಇಲ್ಲ, ಅವರು ಒಂದು ಸ್ಫೂರ್ತಿಯಾಗಿ, ಒಂದು ಚೇತನವಾಗಿ, ಒಂದು ಚೈತನ್ಯವಾಗಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಅದು ನಿಜವಾಗ್ಲೂ ಒಂದು ಆಶ್ಚರ್ಯದ ವಿಷಯ. ರಾಜ್ಕುಮಾರ್ ಅನ್ನೋದೇ ಒಂದು ಅಚ್ಚರಿ. ಈ ಅಚ್ಚರಿ ಬಗ್ಗೆ ಮಾತಾಡೋಕ್ಕೆ ಅಂತ ನಾವು ಇವತ್ತು ಕೂತ್ಕೊಂಡಿದ್ದೀವಿ. ನನ್ನ ಜೊತೆ ಇವತ್ತು ಇದ್ರ ಬಗ್ಗೆ ಮಾತಾಡಲಿಕ್ಕೆ ರಾಜ್ಕುಮಾರ್ ಅವ್ರನ್ನ ತುಂಬ ಹತ್ತಿರದಿಂದ ಬಲ್ಲಂಥ 3 ಜನ ಇದ್ದಾರೆ. ಡಾಕ್ಟರ್ ರಮಣ್ ರಾವ್ ಅವರು ರಾಜ್ಕುಮಾರ್ ಅವರ ಆರೋಗ್ಯವನ್ನು ಅವರ ಕಡೇ ಗಳಿಗೆ ತನಕ ನೋಡ್ಕೊಂಡವರಿದ್ದಾರೆ. ಉಮೇಶ್ ಅವರು ರಂಗಭೂಮಿ ಕಾಲದಿಂದ ರಾಜ್ಕುಮಾರ್ ಅವರು ಒಬ್ಬ ತಾರೆ ಅಂತ ಆಗೋಕ್ಕೆ ಮುಂಚಿನ ದಿನಗಳಿಂದನೂ ಅವ್ರ ಜೊತೆ ತುಂಬ ಹತ್ತಿರದ ಸಂಪರ್ಕ ಇಟ್ಕೊಂಡಿದ್ದಂಥವರು ಉಮೇಶ್ ಅವರು. ಮತ್ತು ಪ್ರಹ್ಲಾದ್ ರಾವ್ ಅವರು, ಪ್ರಹ್ಲಾದ್ ರಾವ್ ಅವರು ಬಂಗಾರದ ಮನುಷ್ಯ ಅಂತ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪುಸ್ತಕ ಬರೆದಿರುವಂಥವ್ರು. ಆ ಪುಸ್ತಕಕ್ಕೋಸ್ಕರ ಅಪಾರವಾದ ಅಧ್ಯಯನವನ್ನು ರಾಜ್ಕುಮಾರ್ ಬಗ್ಗೆ ಮಾಡಿರುವಂಥವ್ರು. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ರಮಣ್ ರಾವ್ ಅವರೇ, ನಾನು ನಿಮ್ಮಲ್ಲೇ ಕೇಳಬೇಕು. ನನಗೆ ರಾಜ್ಕುಮಾರ್ ಅಂದ ತಕ್ಷಣ ನೆನಪಾಗೋದು ಅವರ ಅಪಾರವಾದ ಪ್ರತಿಭೆ, ಅವರ ನಟನೆ, ಭಕ್ತ ಪ್ರಹ್ಲಾದ, ಭಕ್ತ ಕುಂಬಾರ, ಹಿರಣ್ಯಕಶಿಪು, ಅದೆಲ್ಲದ್ರ ಜೊತೆಗೆ ನೆನಪಾಗೋದು ಕಾಮನಬಿಲ್ಲಿನ ಯೋಗಪಟು. ಅಂದರೆ ರಾಜ್ಕುಮಾರ್ ಅಂದರೆ ಆರೋಗ್ಯ, ರಾಜ್ಕುಮಾರ್ ಅಂದರೆ ಫಿಟ್ನೆಸ್ ಅಂತ ಸಿನಾನಿಮಸ್ ಆಗಿದ್ದಂಥ ಇದದು. ನೀವು ರಾಜ್ಕುಮಾರ್ ಅವರ ಆರೋಗ್ಯದ ಕಾಳಜಿ ಬಗ್ಗೆ ಮಾತಾಡೋದಾದ್ರೆ ಹೇಗೆ ನೋಡ್ಕೊಳ್ತಾ ಇದ್ರು ಅವರು? ತಮ್ಮಂತಾವು ಹೇಗೆ ನೋಡ್ಕೊಳ್ತಾ ಇದ್ರು? ನೀವು ಅವ್ರನ್ನ ನೋಡೋದು ಬೇರೆ ವಿಚಾರ, ತಮ್ಮಂತಾವು ಹೇಗೆ ನೋಡ್ಕೊಳ್ತಿದ್ರು ಅವರು? ಅವರು ಡಾಕ್ಟರ್ ಆಗಿ ಈ ಒಂದು ಅವಕಾಶ ನನಗೆ ದೇವರು 22 ವರ್ಷ ಅವರ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಬಂದಿರೋದೇ ನನ್ನ ಭಾಳ ದೊಡ್ಡ ಅದೃಷ್ಟ ಅಂತ ಭಾವಿಸ್ತೇನೆ. ಅವ್ರಿಗೆ ಭಾಳ ಹತ್ತಿರದಿಂದ ಅವ್ರನ್ನ ನೋಡಿದ್ದೇನೆ. ಪ್ರತಿ ಚಿಕ್ಕ ಪ್ರಾಬ್ಲಮ್ ಇದ್ದರೂ ಸಹ ಅಣ್ಣವ್ರು ನೋಡೋ ಒಂದು ಅವಕಾಶ, ಅವ್ರ ಕಾಲು ಮುಟ್ಟೋ ಒಂದು ಅವಕಾಶ, ಲಕ್ಷಾಂತರ ಬಾರಿ ಈ ಕೈಯಿಂದ ಅವ್ರನ್ನ ಮುಟ್ಟಿ, ನಿಜ ಹೇಳಬೇಕು ಅಂದರೆ ನೀವು ಕೈಗುಣ ಅಂತ ಹೇಳ್ತಿರಲ್ಲ, ಅದು ಈ ಕೈಗೆ ಬಂದಿರೋದು ಅಣ್ಣವ್ರ ಸೇವೆ ಮಾಡಿದ ಮೇಲೆ. ಅಣ್ಣವ್ರು ಮುಟ್ಟಿದ ಮೇಲೆ, ಅವರು ಮುಟ್ಟಿದಾಗೆಲ್ಲ ನನಗೇ ಒಂದು ಶಕ್ತಿ ಬರ್ತಾಯಿತ್ತು. ಅವರು ನೋಡಿದಾಗೆಲ್ಲ ನನಗೇ ಒಂದು ಉತ್ತೇಜನ, ಒಂದು ಶಕ್ತಿ ನನ್ನಲ್ಲಿ ಬರ್ತಾಯಿತ್ತು. ನೀವು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಹೇಗೆ ಅನಿಸುತ್ತೆ? ಎಷ್ಟೋ ಮನಸ್ಸು ನಿರ್ಮಲವಾಗಿ, ಪ್ರಶಾಂತವಾಗಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ದೇವಸ್ಥಾನ ಹೋದ ಕೂಡಲೇ ನೀವೆಲ್ಲ ಮರ್ತು ಭಾರನೇ ಇಳಿದೋಗುತ್ತೆ. ಅಣ್ಣವ್ರು ನೋಡಿ ನಾನು ವಾಪಸ್ ಯಾವಾಗ ಬಂದರೂ ಸಹ ನನಗೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ತಾಕಿ ಬಂದಿರೋ ಥರ ಮನಸ್ಸಲ್ಲಿ. ಸಾಮಾನ್ಯವಾಗಿ ಡಾಕ್ಟರ್ಗಳಿಗೆ ರೋಗಿಯೇ ದೇವರು ಅಂತ ಹೇಳ್ತಾರೆ. ನಿಮ್ಮ ಪಾಲಿಗೆ ಅದು ರಾಜ್ಕುಮಾರ್ ಅವ್ರ ವಿಷಯದಲ್ಲಿ ರಾಜ್ಕುಮಾರ್ ಅವ್ರನ್ನ ರೋಗಿ ಅಂತ ಕರೆಯೋ ವಿಚಾರ ಅಲ್ಲ, ಬಟ್ ರಾಜ್ಕುಮಾರ್ ಅವ್ರನ್ನ ನೀವು ನೋಡ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ನಿಮಗೆ ಆ ಥರದ ದೈವತ್ವದ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಅಂತ ಹೇಳ್ತೀರಿ. ಬಟ್ ಅವರು, ನಾನು ಕೇಳಿದೆ ಅಂದರೆ ಅವರು ತಮ್ಮನ್ನು ತಾವು ಹೇಗೆ ನೋಡ್ಕೊಳ್ತಾ ಇದ್ರು? ತಮ್ಮ ಬಗ್ಗೆ ತಮಗೆ ಯಾವ ರೀತಿಯ ಕಾಳಜಿ ಇತ್ತು ಅವ್ರಿಗೆ?
ಸರ್ ಆರೋಗ್ಯದ ಬಗ್ಗೆ ಅವರು ನಾವು ಏನು ಹೇಳಿದ್ರೆ ಅಡ್ವೈಸ್ ಅಂತೂ 100% ಅವ್ರು ಫಾಲೋ ಮಾಡ್ತಾಯಿದ್ರು. ಅವರಷ್ಟೇ ಸಿಂಪಲ್ ಮನುಷ್ಯ. ಸರ್ ಈ ಪ್ರಾಬ್ಲಮ್ಗೆ ತಾವು ಇಷ್ಟು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಅಷ್ಟೇ ಸ್ಟ್ರಿಕ್ಟಾಗಿ ಫಾಲೋ ಮಾಡೋರು. ಅದು ಅಡ್ವೈಸೇ ಅಲ್ಲದೆ ಮೆಡಿಸಿನೇ ಆಗಲಿ ಊಟವೇ ಆಗಲಿ ಏನೇ ಇರಲಿ ಪ್ರತಿಯೊಂದೂ ಅವರು ಭಾಳ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ರು. ಆದ್ದರಿಂದ ನಮಗೊಂಥರ ಒಳಗಡೆಯಿಂದ ಸ್ಯಾಟಿಸ್ಫ್ಯಾಕ್ಷನು. ಸಾಹೇಬ್ರಿಗೆ ನಾವು ಇಷ್ಟಿಷ್ಟು ಅಡ್ವೈಸ್ ಕೊಟ್ಟು ಅದ್ರ ನೆಕ್ಸ್ಟ್ ಡೇನೇ ನನಗೆ ಪರಿಣಾಮ ಗೊತ್ತಾಗ್ತದೆ ಸಾಹೇಬ್ರು ಚೆನ್ನಾಗಿ ಆಗ್ತಾಯಿದ್ರು. ಯಾಕಂದ್ರೆ ಅವ್ರಿಗಿರೋ ಶೆಡ್ಯೂಲ್ ಭಾಳ ಟೈಟು. ಪ್ರತಿ ದಿನ ಜನ ನೋಡೋರೇ ಅಲ್ಲದೆ ಅವ್ರಿಗಿರೋ ಶೂಟಿಂಗು, ಡಬ್ಬಿಂಗು, ಹಾಡುಗಳು ಅವೆಲ್ಲ ಲೆಕ್ಕವಿಲ್ದಂಗೆ ಟೂರ್ಸು ಭಾಳ ಇರ್ತಾಯಿತ್ತು. ಆ ಶೆಡ್ಯೂಲ್ಗಳಲ್ಲೇ ನಮ್ಮ ವಿಸಿಟ್ಸು ಅವ್ರಿಗೇನಾದರೂ ಒಂಚೂರು ಅಡಚಣೆ ಇದ್ರು ಅದನ್ನ ಸರಿ ಮಾಡೋ ಒಂದು ಅವಕಾಶ. ಅವ್ರು ನಮ್ಮ ಅಡ್ವೈಸ್ ಭಾಳ ಹೆದರ್ಕೊಳ್ತಾ ಇದ್ರ. ಮೊಟ್ಟ ಮೊದಲು ಬೇಕಾ ಅನ್ನೋರು, ಆಮೇಲೆ ಅದು ಅವ್ರ ಮನಸ್ಸೆಲ್ಲ ಓ ನಮ್ಮ ಡಾಕ್ಟರ್ ಕೊಡ್ಬೇಕು ಅಂದ್ರೆ ಕೊಡಿ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಡೋರು. ಸೊ ಬಹಳ ವ್ಯತ್ಯಾಸ ಇತ್ತು ಮೊದಲಿಂದ ಮಧ್ಯದಲ್ಲಿ ಕೊನೆವರೆಗೂ. ಓಕೆ, ನಾನು ರಾಜ್ಕುಮಾರ್ ಅವರ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ತುಂಬಾ ವಿಚಾರಗಳಿವೆ. ಉಮೇಶ್ ಅವರೇ, ನೀವು ರಂಗಭೂಮಿಯಲ್ಲೂ ರಾಜ್ಕುಮಾರ್ ಅವ್ರನ್ನ ನೋಡಿದ್ರಿ, ಬೇಡರ ಕಣ್ಣಪ್ಪ ಆಗಕ್ಕೆ ಮುಂಚಿಂದನೂ ರಾಜ್ಕುಮಾರ್ ಅವರು ತಮಗೆ ಪರಿಚಯ ಇದ್ರು. ನೀವು ಆಗ ನೋಡಿದ ರಾಜ್ಕುಮಾರ್ಗೂ ಕಡೆಯ ಕ್ಷಣದವರೆಗೂ ನೀವು ರಾಜ್ಕುಮಾರ್ ಅವ್ರನ್ನ ಏನು ನೋಡ್ಕೊಂಬಂದ್ರಿ, ಆಗಿನ ರಾಜ್ಕುಮಾರ್ಗೂ ಏನಾದ್ರು ಬದಲಾವಣೆ ಕಾಣ್ತಿತ್ತ, ಏನಾದ್ರು ವ್ಯತ್ಯಾಸ ಇತ್ತ? ಏನೂ ಇಲ್ಲ, ಖಂಡಿತ. ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಹೆಸರು, ಕೀರ್ತಿ, ಯಶಸ್ಸು, ಹಣ ಬಂದು ಕೂಡಲೇ ಎಲ್ಲ ಬದಲಾಗ್ತಾರೆ, ಎಲ್ಲ ಬದಲಾಗ್ಬಿಡ್ತಾರೆ. ಅದೇನು ಪ್ರಕೃತಿ ಧರ್ಮ ಅಂತ ಅನ್ಸುತ್ತೆ. ಆದರೆ ಅವರು ನಾಟಕ ಕಂಪ್ನಿಲಿ ಅವರು 100 ರೂಪಾಯಿ ಸಂಬಳ ತಗೊಳ್ತಿದ್ದಾಗ ಹೇಗಿದ್ರು, ಅದೇ ರೀತಿ ಅವರು ಕೋಟ್ಯಾಧಿಪತಿಯಾಗಿ ದೊಡ್ಡ ದೊಡ್ಡ ಪ್ರಶಸ್ತಿಗಳೆಲ್ಲ ಬಂದು ಏನು ಅವ್ರನ್ನ ಕೋಟಿ ಜನಗಳೆಲ್ಲ ಅವ್ರನ್ನ ಪ್ರೀತಿಸ್ತಾ ಇದ್ರು. ಅವ್ರು ಉನ್ನತ ಮಟ್ಟ ಒಂದು ನಾಟಕದ ಕಂಪ್ನಿಲಿ ಅವ್ರಿಗೆ 100 ರೂಪಾಯಿ ಸಂಬಳ ಬರ್ತಿತ್ತು ಅವಾಗ. ಹೌದು, ಅವಾಗ ಆಗಿನ ಕಾಲಕ್ಕೆ 100 ರೂಪಾಯಿ ಸಂಬಳ ಅಂದ್ರೆ ತುಂಬಾ ಅಗಾಧವಾದ ಸಂಬಳ. ಅದು ಅದರಲ್ಲಿ ಅವರು ನಾಯಕನ ಪಾತ್ರ ಮಾಡ್ತಾ ಇದ್ರು. ಅಂದ್ರೆ ಆ ನಾಯಕನ ಗುಬ್ಬಿ ಕಂಪ್ನಿಲಿ ಮೊದಲು ಆದ್ಯತೆ ಶ್ರೀಕಂಠ ಮೂರ್ತಿಗಳಿಗೆ ಮತ್ತೆ ಬೇರೆ ಪುಟ್ಟಬಸಪ್ಪನವರಿಗೆ ಇವರಿಗೆಲ್ಲ ಆದ್ಮೇಲೆ ಕೊನೆಗೆ ಇವ್ರಿಗೆ ಅವರೇನ ಸ್ವಲ್ಪ ಅಂದ್ರೆ ಗುಬ್ಬಿ ಕಂಪ್ನಿಲಿ ವೀರಣ್ಣವ್ರ ಉದ್ದೇಶ ಏನಪ್ಪ ಅಂತಂದ್ರೆ ಒಂದೊಂದು ಪಾತ್ರಕ್ಕೆ, ಯಾವುದೇ ಪಾತ್ರ ಆಗಲಿ, ನಾಯಕ ಆಗಲಿ, ಖಳನಾಯಕ ಆಗಲಿ, ಹಾಸ್ಯ ಪಾತ್ರ ಆಗಲಿ, ಪ್ರತಿಯೊಂದು ಪಾತ್ರಕ್ಕೂ 4 ಜನ ಕಲಾವಿದರನ್ನ ತಯಾರು ಮಾಡಿರ್ತಿದ್ರು. ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಒಟ್ಟಿನಲ್ಲಿ ನಾಟಕ ನಿಲ್ಲಬಾರ್ದು. ಹಾಗೆ ಅದಕ್ಕೋಸ್ಕರ ಎಲ್ಲ ಅಂದ್ರೆ ಅವಾಗ ಶ್ರೀಕಂಠ ಮೂರ್ತಿಗಳಾಗಲಿ ಏನಾಗಲಿ ರಜಾ ತಗೊಂಡಾಗ ನಮ್ಮ ರಾಜ್ಕುಮಾರ್ ಅವರು ಅವಾಗ ನಾವೆಲ್ಲ ಮುತ್ತರಾಜಣ್ಣ ಅಂತಿದ್ವಿ, ನಮ್ಗೆ ಅದೇ ಅಭ್ಯಾಸ. ಅವರು ಪಾತ್ರ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಏನು ಆಸೆ ಅಂತಂದ್ರೆ ನಿರಂತರವಾಗಿ ರಂಗಭೂಮಿಯಲ್ಲಿ ಪ್ರೇಕ್ಷಕರನ್ನ ನಾನು ಇದೇ ಥರ ಪಾತ್ರ ಮಾಡಬೇಕು, ಅವ್ರನ್ನ ಜನಗಳನ್ನ ರಂಜಿಸಬೇಕು ಅಂತ ಆಸೆ ಇತ್ತು. ಆದರೆ ಗುಬ್ಬಿ ಕಂಪ್ನಿಲಿ ಸ್ವಲ್ಪ ಈ ಥರ ಅವಕಾಶ ಸಿಕ್ತಾಗ ಹಿಂಗಾಗ್ತಿದ್ದು, ಅದು ಪಾತ್ರ ಮಾಡ್ತಾ ಇದ್ರು. ಅವಾಗ ನಮ್ಮ ಸುಬ್ಬಯ್ಯನಾಳುಗಳ ಕಂಪ್ನಿ ನಡೀತಾ ಇತ್ತು. ಪರಮಶಿವಮ್ಮ ಅಂತ ಒಬ್ಬರು ಒಳ್ಳೆ ಹಿರಿಯರು, ನಮಗೆಲ್ಲ ಹಿರಿಯರು, ಹಾರ್ಮೋನಿ ಮಾಸ್ಟರ್ ಅವರು ಎಲ್ಲ ಬಹಳ ಗಳಸ್ಯ ಗಂಟಸ್ಯ ರಾಜ್ಕುಮಾರ್ ಅವರು. ನೋಡಯ್ಯ, ನೀವು ಸುಮ್ಮನೆ ಇಲ್ಲೇ ಇತ್ತು ಅಂತಂದರೆ ಪಾತ್ರಕ್ಕೋಸ್ಕರ ಕಾಯ್ಬೇಕಾಗತ್ತೆ, ಇದು ಮಾಡಬೇಕಾಗತ್ತೆ. ಅಕಸ್ಮಾತ್ ಇದೆ ಪಾಪ ಅವ್ರನ್ನ ಇನ್ನೂ ಬೇರೆಯವ್ರ ಪ್ರೀತಿಸ್ದಂಗೆ ವೀರಣ್ಣವ್ರನ್ನ ಇನ್ನೂ ಪ್ರೀತಿಸ್ತಾರೆ. ಆದರೆ ನಿರಂತರವಾಗಿ ಮಾಡಬೇಕು ಅಂತಂದರೆ ನೀನು ಸುಬ್ಬಯ್ಯನಾಡು ಕಂಪ್ನಿಗೆ ಬಂದ್ಬಿಡು ಅಂತಂದ್ಬಿಟ್ಟು ಸುಬ್ಬಯ್ಯನಾಡು ಕಂಪ್ನಿಗೆ ಸೇರಿಸಿದ್ರು, ಅಥವಾ ಇವರೇ ಸೇರಿದ್ರು. ಅದೇ ಅವರ ಬದುಕಿನ ತಿರುವಾಯಿತು. ಸುಬ್ಬಯ್ಯನಾಡುಗಳ ಕಂಪ್ನಿಲಿ ಅಲ್ಲಿ ಅವರು ಸುಬ್ಬಯ್ಯನಾಡುಗವ್ರಿಗೆ ಪ್ರತಿಯೊಂದು ನಾಟಕದಲ್ಲಿ ಸಹಿತ ಪ್ರಮುಖವಾದ ಪಾತ್ರಗಳನ್ನು, ಅಂಬರೀಷ್ ರಮಾಕಾಂತ್ ಆಗಲಿ ಅಥವಾ ಎಚ್ಚಮ್ಮ ನಾಯಕ ನಾಟಕದಲ್ಲಿ ಇವತ್ತು ನೋಡಿ ಕೆ ಹಿರಣ್ಣಯ್ಯನವ್ರು ಬರೆದ ಎಚ್ಚಮ್ಮ ನಾಯಕ ನಾಟಕದಲ್ಲಿ ಸಮರ್ಥವಾಗಿ ಪಾತ್ರ ಮಾಡಿದವರು ಅಂದ್ರೆ 3 ಜನ. ಒಂದು ಅಚ್ಯುತರಾಯರು ಅಂತಿದ್ರು ಗುಬ್ಬಿ ಕಂಪ್ನಿಲಿ, ಅವರು ಎಚ್ಚಮ್ಮ ನಾಯಕ ಅಂದ್ರೆ ಅವ್ರ ಪರ್ಸನಾಲಿಟಿನೂ ಆಗಿತ್ತು, ಹಾಗೆ ಮಾಡೋರು. ಆಮೇಲೆ ಸುಬ್ಬಯ್ಯನಾಡುಗಳು ಆ ಪಾತ್ರಕ್ಕೆ ಕರೆಕ್ಟ್ ನ್ಯಾಯ ಸಲ್ಲಿಸೋರು. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ಸಹಿತ ಆ ಎಚ್ಚಮ್ಮ ನಾಯಕನ ಪಾತ್ರ ಮಾತ್ರ ಅಯ್ಯೋ ನೋಡಕ್ಕೆ ಇವ್ರು 3 ಜನ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರಿಗೆ ನಾವು ಇದು ಮಾಡಬೇಕು, ಹೊಗಳಬೇಕು, ಯಾರನ್ನ ಇದು ಮಾಡಬೇಕು ಅನ್ನೋ ಒಂದು ಇದು ಬಂದ್ಬಿಡುತ್ತೆ, ಸಂಕೋಚ ಬರ್ತಿತ್ತು. ಅಷ್ಟರ ಮಟ್ಟಿಗೆ ರಾಜ್ಕುಮಾರ್ ಅವರು
ಅಲ್ಲಿ ಎಚ್ ಎಂ ನಾಯಕನ್ ಪಾತ್ರ ಮಾಡೋರು. ಅಲ್ಲೇನಾರು ಅಲ್ಲೂ ಏನಾರು ಕಾಂಪಿಟೇಷನ್ಗಳಿದ್ವಾ? ಯಾರು ಯಾವ ಪಾತ್ರ ಮಾಡಬೇಕು, ನಾನು ಮಾಡಬೇಕು, ನೀನು ಮಾಡಬೇಕು, ಆ ಥರದ್ದು ಕಾಂಪಿಟೇಷನ್ ಇರಲಿಲ್ಲ. ಹೆಲ್ದಿ ಕಾಂಪಿಟೇಷನ್ ಇತ್ತು, ಆರೋಗ್ಯಕರವಾದ ಕಾಂಪಿಟೇಷನ್. ಸುಬ್ಬಯ್ಯನಾಡುಗಳೇ ಆಗಲಿ, ಗುಬ್ಬಿ ವೀರಣ್ಣವರೇ ಆಗಲಿ, ರಾಜ್ಕುಮಾರ್ ಅವ್ರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ಬಹಳ ಗೌರವ ಇತ್ತು, ಬಹಳ ಒಂದು ಪ್ರೋತ್ಸಾಹ ಕೊಡೋರು. ಮತ್ತೆ ಗುಬ್ಬಿ ಕಂಪ್ನಿಲಿ ತಿರ್ಗಾ ಅವರು ಕಂಪ್ನಿಲಿದ್ದಾಗ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ರು. ರಾಮಾಯಣ ನಾಟಕದಲ್ಲಿ ರಾಮ ಎಷ್ಟು ರಾಮ ಅಂದರೆ ನಾವು ಸುಮ್ಮನೆ ನಮ್ಮ ಕಥೆಗಳಲ್ಲಿ ಕಲ್ಪನೆಗಳಲ್ಲಿ ಕೇಳಿದ ರಾಮನ ನೋಡ್ತಿದ್ವಲ್ಲ, ಆದರೆ ನಾವು ನಿಜವಾದ ದೃಶ್ಯದಲ್ಲಿ ರಾಮ ಯಾಕಂದ್ರೆ ಭಗವಂತ ಅವ್ರಿಗೆಲ್ಲ ಕೊಟ್ಟಿದ್ದ. ಒಳ್ಳೆ ಮುಖ, ಒಳ್ಳೆ ದೇಹದಾಢ್ಯ ಮತ್ತೆ ಕಂಠ ಒಳ್ಳೆ ಅವ್ರು. ಯಾಕೆಂದ್ರೆ ಅವರು ರಂಗಭೂಮಿಯಲ್ಲಿ ಕಲಾವಿದರಿಗೆ ಏನು ಅರ್ಹತೆಗಳಿರಬೇಕು ಅದನ್ನೆಲ್ಲ ಆಗಲಿಂದಲೂ ಸಂಪಾದನೆ ಮಾಡ್ಕೊಂಡ್ ಬರ್ತಿದ್ರು. ಆಗ ಅವ್ರು ಹಾಡ್ತಿದ್ರಲ್ವ ಅವ್ರ ಪಾತ್ರಕ್ಕೆ? ಖಂಡಿತ ಅಷ್ಟೊತ್ ಕಾವಲೆ ಅವ್ರು. ನಿಮ್ಗೆ ಯಾವ್ದಾದ್ರು ನೆನಪಿದೆಯಾ ಅವ್ರು ಹೇಳ್ತಿದ್ರು ನೋಡಿ, ರಾಮಾಯಣ ನಾಟಕದಲ್ಲಿ ಸಹಿತ ಒಳ್ಳೊಳ್ಳೆ ಹಾಡುಗಳಲ್ಲಿದೆ. ಅದರಲ್ಲಿ ಆರಾಮದಳು ನಿನ್ನ ಆರು ಕದ್ದೈದರೋ ಕ್ರೂರ ಮೃಗಂಗಳು, ಅದು ಆ ಹಾಡು ಅದೊಂದೇ ಆಗ್ಲಿ. ಈ ರಾಮನ್ ಪಾತ್ರ ಪ್ರತಿಯೊಂದು ಹಾಡುಗಳು ಅಷ್ಟೇ. ಅವರು ಎಷ್ಟು ಅವ್ರಿಗೆ ಹಾಡ್ತಾ ಇದ್ರೆ ಆಹಾ ಕರ್ಣ ಆನಂದವಾಗ್ತಿತ್ತು. ಆಮೇಲೆ ಕಣ್ಣಪ್ಪ ನಾಟಕದಲ್ಲೂ ಸಹಿತ, ಬೇಡ್ರ ಕಣ್ಣಪ್ಪ ನಾಟಕದಲ್ಲೂ ಸಹಿತ ಎಷ್ಟು ಚೆನ್ನಾಗಿ ಹಾಡ್ತಿತ್ತು ಅಂತಂದ್ರೆ, ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಸುಖದ ಭಾಗ್ಯ ನಿಧಿಯೇ ಎನ್ನ ಸಿರಿಯೇ, ಈ ಥರ ಹಾಡುಗಳು. ಅಂದ್ರೆ ಈ ರಂಗಭೂಮಿ ಎಷ್ಟು ಅದ್ಭುತವಾಗಿ ನಟನ ತಯಾರು ಮಾಡಿಬಿಡುತ್ತೆ ಅಂದ್ರೆ, ನೀವು ಹಾಡ್ತಾ ಇದ್ರು ಎಲ್ಲೂ ಏನು ಶ್ರುತಿ ತಪ್ಪದಲ್ಲಿ ಈ ವಯಸ್ಸಿನಲ್ಲೂ ಅಷ್ಟು ಹಿಂದಿನ ಹಾಡನ್ನ ನೆನಪಿಟ್ಕೊಂಡು ಹಾಡ್ತಿರಲ್ಲ, ಅದೇ ನಮಗೆ ರೋಮಾಂಚನ ಮಾಡಿಸೋ ವಿಷಯ. ನಾನು ಮತ್ತೆ ರಂಗಭೂಮಿ ವಿಚಾರ ಮತ್ತೆ ಮುಂದುವರಿಸ್ಲಿಕ್ಕೆ ಮುಂಚೆ ಪ್ರಹ್ಲಾದ್ ರಾವ್ ಅವರು ಹೇಳಿ, ನಿಮ್ಮ ರಾಜ್ಕುಮಾರ್ ಜೊತೆಗಿನ ನಿಮ್ಮ ಒಡನಾಟ ಹೇಗೆ ಬೆಳೀತಿದ್ದು? ಪುಸ್ತಕ ಬರೆಯೋದು ಹೇಗೆ ಸಾಧ್ಯ ಆಯ್ತು? ಏನು ತಯಾರಿ ಮಾಡ್ಕೊಂಡ್ರಿ? ರಾಜ್ಕುಮಾರ್ ಅವರು ಯಾವ ರೀತಿ ಸ್ವೀಕರಿಸಿದ್ರು ನಿಮ್ಮನ್ನ? ಇದು ಪುಸ್ತಕ ಬರೆಯುವಂಥ ಒಂದು ಆಸೆ ನನಗೆ ಬಹಳ ದಿವಸಗಳಿಂದ ಇತ್ತು. ಸುಮಾರು ಒಂದು 15-20 ವರ್ಷದಿಂದ ನಾನು ರಾಜ್ಕುಮಾರ್ ಬಗ್ಗೆ ಬಹಳಷ್ಟು ಎಲ್ಲೆಲ್ಲಿ ಮಾಹಿತಿಗಳಿತ್ತು ಅದನ್ನೆಲ್ಲ ನಾನು ಕಲೆ ಹಾಕ್ತಾ ಇದ್ದೆ. ಒಬ್ಬ ಅಭಿಮಾನಿಯಾಗಿ ನೀವು ಫಾಲೋ ಮಾಡ್ತಾ ಇದ್ದೆ? ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈ ಒಂದು ದಿನಪತ್ರಿಕೆಗೆ ಪ್ರತಿ ವಾರ ಸಿನಿಮಾ ಪದಬಂಧ ಬರೀತಾ ಇದ್ದೆ. ಈ ಸಿನಿಮಾ ಪದಬಂಧ ಬರೋಕ್ಕೆ ಆರಂಭ ಮಾಡಿದಾಗ ನನಗೇನಾಯ್ತು, ಈ ಸಿನಿಮಾ ಬಗ್ಗೆ ಬಹಳಷ್ಟು ಮಾಹಿತಿಗಳ ಅವಶ್ಯಕತೆ ಇತ್ತು. ಈಗ ಸಿನಿಮಾ ಮಾಹಿತಿಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡ್ತಾ ಹೋದೆ. ನನಗೆ ಒಂದು ಕುತೂಹಲ ಬಂತು, ರಾಜ್ಕುಮಾರ್ ಅವ್ರ ಬಗ್ಗೆ ಯಾವ ಸಿನಿಮಾ ಚೆನ್ನಾಗಿದೆ, ಯಾವ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ನೋಡುವಂತ ಒಂದು ವಿಶ್ಲೇಷಣೆ ಮಾಡುವಂತ ಸಂದರ್ಭಗಳಲ್ಲಿ ಪ್ರತಿಯೊಂದೂ ಒಂದೊಂದು ಸೋಜಿಗಾನೆ, ಪ್ರತಿಯೊಂದು ಒಂದು ವಿಸ್ಮಯನೇ. ಪ್ರತಿಯೊಂದು ಚಿತ್ರಗಳಲ್ಲೂ ಒಂದಲ್ಲ ಒಂದು ಚಿತ್ರದಲ್ಲಿ ಅದು ಭಕ್ತಿ ಪ್ರಧಾನ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಪತ್ತೇದಾರಿ ಆಗಿರ್ಬೋದು, ಯಾವ ಸಿನಿಮಾ ಅವ್ರು ತಗೊಂಡ್ರು, ರಾಜ್ಕುಮಾರ್ ಅವ್ರು ತಗೊಂಡ್ರು, ಅದರಲ್ಲಿ ಒಂದು ಏನೋ ಒಂದು ವೈವಿಧ್ಯತೆ ಭೇಟಿಯಾಗಿದ್ದೆ ಅವಾಗ ರಾಜ್ಕುಮಾರ್ ಇರ್ತಾ ಇತ್ತು. ನಾನು ಸಾಮಾನ್ಯವಾಗಿ ಒಂದು 2-3 ಸಾರಿ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿ ಮಾಡಿದ್ದೆ, ಕೆಲಸದ ನಿಮಿತ್ತ, ಬೇರೆ ಕೆಲಸದ ನಿಮಿತ್ತ. ನಾನು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಒಂದ್ಸರಿ ಇದ್ದೆ. ಕೋಲಾರದಲ್ಲಿ ನಾನು ಪತ್ರಕರ್ತ ಆಗಿದ್ದಾಗ ಒಂದ್ಸರಿ ಸಂಪತ್ತಿಗೆ ಸವಾಲು, ಅದು 25 ವಾರ ಕಂಡಿತ್ತು. ಆಗ ಬಂದಾಗ ಅವರ ಒಡನಾಟ ಇತ್ತು. ಅವರು ಬಹುಶಃ ಎಲ್ಲಿ ಹೋಗಿದ್ರು ಎಲ್ಲವನ್ನೂ ನೆನಪಿಸ್ಕೊಳ್ತಾ ಇದ್ರು. ಈ ಪುಸ್ತಕ ಬರೆದ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಹಾಗಾಗಿ ಅವರ ಕುಟುಂಬದಲ್ಲಿ ಬಹಳಷ್ಟು ವಿಷಯಗಳು ನನಗೆ, ಶ್ರೀಮತಿ ಪಾರ್ವತಮ್ಮ ಇರ್ಬೋದು, ಅವರ ಕುಟುಂಬದಿಂದ ಬಹಳಷ್ಟು ವಿಷಯಗಳು ನನಗೆ ಸಂಗ್ರಹ ಆಯಿತು. ಆ ನಂತರ ಏನಾಯ್ತು, ಈ 2005ರಲ್ಲಿ ಅವರು 50 ವರ್ಷಗಳ ಚಲನಚಿತ್ರ ಅವರ ಬದುಕಿಗೋಸ್ಕರ ಒಂದು ಸರ್ಕಾರ ಒಂದು ಸಮಾರಂಭ ಮಾಡ್ತು, ಸಾರ್ಥಕ ಸುವರ್ಣ ಅಂತೇಳಿ. ಈ ಬಹುಶಃ ನನ್ನ ಮನಸ್ಸಲ್ಲಿದ್ದ ಏನೋ ಒಂದು ಅವತ್ತಿಂದ ಒಂದು ಆಸೆ ಇತ್ತು, ಇದೊಂದು ಪುಸ್ತಕ ಬರೀಬೇಕು ಅಂತ. ಹಾಗೆ ನಾನು ಸಹ ವಾರ್ತಾ ಇಲಾಖೆಯಿಂದ ಬಂದನು. ವಾರ್ತಾ ಇಲಾಖೆ ನಮ್ಮ ಅಧಿಕಾರಿಗಳು ಹೇಳಿದ್ರು, ನೀವು ಒಂದು 5-6 ದಿವಸ ಟೈಮ್ ಇದೆ, ಒಂದು ಪುಸ್ತಕ ಬರೀತೀಯ ನೀನು ರಾಜ್ಕುಮಾರ್ ಬಗ್ಗೆ. ಅವ್ರಿಗೆ ಗೊತ್ತಿತ್ತು ನಾನು ಇದೆಲ್ಲ ಸಂಗ್ರಹ ಮಾಡ್ತಾ ಇದ್ದೀನಿ ಅಂತೇಳಿ. 5-6 ದಿವಸ ಆಗಲ್ಲ ಅಂದರೆ ನನ್ನ ಅದೃಷ್ಟಕ್ಕೆ ಅದು ಆ ಸಮಾರಂಭ ಸ್ವಲ್ಪ ಮುಂದಕ್ಕೂ ಹೋಯಿತು. ಅಷ್ಟೊತ್ತಿಗೆ ಈ ಪುಸ್ತಕನ ಸಿದ್ಧ ಆಯಿತು. ಈ ಪುಸ್ತಕ ಸಿದ್ಧ ಆದ ನಂತರ ಒಂದು ದಿವಸ, ಸುಮಾರು ಒಂದು 2-3 ದಿವಸ ಆಗಿರ್ಬೋದು, ಒಂದು ದಿವಸ ನನಗೊಂದು ಕರೆ ಬಂತು. ಅದು ಚೆನ್ನ ಫೋನ್ ಮಾಡಿದ್ರು. ಚೆನ್ನ ನನಗೆ ಪರಿಚಯ ಇತ್ತು. ಚೆನ್ನ ಹೇಳಿದ್ರು, ಅಕ್ಕವ್ರು ಮಾತಾಡ್ತಾರೆ, ಮಾತಾಡಿ ಅಂತ ಮಾತಾಡಿದೆ. ನಾನು ಹೇಳಿದ್ರು, ಇಲ್ಲ ನಿಮ್ಮ ಪುಸ್ತಕ ಓದಿ ಅಣ್ಣವರು ತುಂಬ ಅದನ್ನ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಪುಸ್ತಕ ತುಂಬ ವಾಸ್ತವಕ್ಕೆ ಭಾಳ ಹತ್ತಿರ ಇದೆ. ಅವ್ರ ಬಗ್ಗೆ ಯಾವುದು ಉತ್ಪ್ರೇಕ್ಷೆ ಮಾತುಗಳಿಲ್ಲ. ನೀವು ಅವ್ರನ್ನ ಬರಬೇಕು, ಅವರು ಬಯಸ್ತಾ ಇದ್ದಾರೆ, ನೀವು ನಿಮ್ಮ ಕುಟುಂಬದ ಜೊತೆ ಬನ್ನಿ
ಒಂದ್ ದಿವಸ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿ ಅಂತ. ಬಹುಶಃ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿ ಮಾಡೋದಕ್ಕಿಂತಲೂ ನಾನು ವಾರ್ತಾ ಇಲಾಖೆಯಾಗಿ ಸಿನಿಮಾ ಅವಾರ್ಡ್ ಫಂಕ್ಷನ್ ನಂತರ ಭೇಟಿಯಾಗಿದ್ದೆ ಹೆಚ್ಚು. ಹೌದು, ಆ ದಿವಸ ಅವತ್ತು ಅವ್ರ ಮನೆಗೆ ಹೋಗಿದ್ದು ನನ್ನ ಕುಟುಂಬದ ಜೊತೆ. ಅದು 2005 ಆಗಸ್ಟ್ 10ನೇ ತಾರೀಕು, ಬಹಳ ಚೆನ್ನಾಗಿ ನೆನಪಿದೆ. ಅವತ್ತು ಗರುಡ ಪಂಚಮಿ, ಶ್ರಾವಣ ಮಾಸ. ಅವತ್ತು ಬೆಂಗಳೂರಲ್ಲಿ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು, ಬಹಳ ಆನಂದವಾಗಿತ್ತು ಅವತ್ತು ದಿವಸ. ಅವತ್ತು ನಮಗೂ ಸಹ ಬಹಳ ಆನಂದ. ಪುಸ್ತಕ ಬಹಳಷ್ಟು ಸಾರಿ ಓದಿಸಿದ್ರು ನನಗೆ, ಬಹಳ ಕ್ಯಾರೆಕ್ಟರ್ಸ್ ಎಲ್ಲ ಓದಿಸಿದ್ರು. ಒಂದು ನೆನಪು ಮಾಡ್ಕೊಂಡ್ರು ಅವರು. ಅವರ ಬಾಲ್ಯದಲ್ಲಿ ಒಂದು ಘಟನೆ, ನನ್ನ ಪುಸ್ತಕದ ಒಂದು ಘಟನೆ ಜೊತೆಲಿ ಆ ಪುಸ್ತಕ ಕೊನೆ ಆಗುತ್ತೆ, ಅದನ್ನ ಓದಿ ಅಂತಂದ್ರು ನನಗೆ. ಕೊನೆಯಲ್ಲಿ ಅದನ್ನ ಓದಿ ಅಂತ ಹೇಳಿದ್ರು. ಅದು ಏನಂತಂದ್ರೆ, ಇವರು ಬಾಲ್ಯದಲ್ಲಿ ಒಂದು ದಿವಸ ಬಹಳ ಇನ್ನೂ ಚಿಕ್ಕ ಹುಡುಗರು, ಇವ್ರ ತಂದೆ ಇರ್ತಾರೆ, ಸಿಂಗಾನವರು ಪುಟ್ಟಸ್ವಾಮಿನವ್ರು ಇರ್ತಾರೆ. ಅವರು ಒಂದ್ ದಿವಸ ಮಲಗಿದ್ದಾಗ ಅವ್ರ ಒಂದು ಕನ್ಸು ಕಾಣ್ತಾರೆ. ಆ ಕನ್ಸನ್ನ ಅವ್ರ ಮಾನ್ಯ ದಿವಸ ಅವ್ರ ತಂದೆಗೆ ಹೇಳ್ತಾರೆ. ಕನ್ಸು ಏನು ಅಂತಂದ್ರೆ, ಒಬ್ಬ ಯಾರೋ ಬಿಳಿ ಬಟ್ಟೆ ಶ್ವೇತ ವಸ್ತ್ರಧಾರಿ ಒಬ್ಬರು ಬಂದು ನನ್ನನ್ನು ನೋಡ್ಬೇಕು ಅಂತ ನಿನ್ಗೆ ಇಷ್ಟ ಇದೆಯಾ ಅಂತ ಹೇಳ್ತಾರೆ. ನನ್ಗೆ ಇಷ್ಟ ಇದೆ, ಬರ್ತೀಯಾ ನನ್ನ ಜೊತೆ ಅಂತ ಕೇಳ್ತಾರೆ. ಬರ್ತೀನಿ ಅಂತಾರೆ. ಅವರು ಮುಂದೆ ಮುಂದೆ ಹೋಗ್ತಾರೆ, ಇವರು ಹಿಂದೆ ಹಿಂದೆ ಹೋಗ್ತಾರೆ. ತುಂಬಾ ದೂರ ಕ್ರಮಿಸ್ಕೊಂಡು ಹೋದ್ಮೇಲೆ ಅದು ವೈಕುಂಠದ ಬಾಗಿಲು ತಗೊಳುತ್ತೆ. ಅಲ್ಲಿ ಶ್ರೀಮನ್ ನಾರಾಯಣ ಮಲಗಿರ್ತಾನೆ. ಇವರು ಹೋಗಿ ಒಂದು ಸುತ್ತು ಬಂದು ಒಂದು ಪ್ರದಕ್ಷಿಣೆ ಮಾಡಿ ಒಂದು ನಮಸ್ಕಾರ ಹಾಕ್ತಾರೆ. ಅದು ಅಷ್ಟೊತ್ತಿಗೆ ಎಚ್ಚರ ಆಗುತ್ತೆ. ಮಾನವ ಸಾಹೇಬ್ರ ತಂದೆಗೆ ಹೇಳ್ತಾರೆ, ನನ್ಗಿಂತದ್ದೊಂದು ಕನಸು ಬಂತು, ನೀನು ಭಾರಿ ಅದೃಷ್ಟವಂತ ಕಣಯ್ಯ, ನನಗಿಲ್ದೇ ಇರೋಂಥ ಅದೃಷ್ಟ ನಿನಗಿದೆ, ನೀನು ಬಹಳ ಮುಂದೆ ಬರ್ತೀಯಾ, ತುಂಬಾ ಒಳ್ಳೆ ಕನ್ಸನ್ ಕಂಡಿದ್ಯಾ ಅಂತ ಅವ್ರ ತಂದೆ ಹೇಳ್ತಾರೆ. ಇದನ್ನ ಒಂದ್ಸಾರಿ ಅವ್ರು ನೆನಪು ಮಾಡ್ಕೊಂಡಿದ್ನ, ಅದರ ಜೊತೆನಲ್ಲಿ ನನ್ನ ಪುಸ್ತಕ ಮುಗಿತು. ಬಹುಶಃ ಭಕ್ತ ಕುಮಾರ ಹುಟ್ಟಿದ ಅವತ್ತೇ ಇರಬೇಕು, ಬಹುಶಃ ಇರ್ಬೇಕು ಅಂತ. ಎಲ್ಲಾ ಭಕ್ತಿ ಅಂತಂದ್ರೆ ರಾಜಕುಮಾರ್, ರಾಘವೇಂದ್ರ ಸ್ವಾಮಿಗಳ ಹಾಡು ಅಂದ್ರೆ ರಾಜಕುಮಾರ್, ಬೇರೆ ಇನ್ಯಾರು ಕಾಣಿಸೋದೇ ಇಲ್ಲ. ಈಗ ಒಂದು ಯಾವುದೇ ಪಾತ್ರಗಳು ನೋಡಿ ನೀವು, ಭಕ್ತ ಕುಮಾರ್ ಆಗ್ಬೋದು, ಇನ್ನೊಂದು ಕೃಷ್ಣ ಆಗ್ಬೋದು, ಇದಾಗ್ಬೋದು, ಯಾವುದೇ ನೋಡಿದಾಗ ಅವ್ರ ನೆನಪಾಗುತ್ತೆ ಹೊರತು, ಅಥವಾ ನೀವು ಹಾಡುಗಳನ್ನು ಕೇಳ್ತಾ ಇದ್ದಾಗಲೂ ಅಷ್ಟೇ. ಅದು PB ಶ್ರೀನಿವಾಸ್ ಅವರು, ಅವರ ಹಿಂದೆ ಅವ್ರ ಧ್ವನಿ ಇದ್ರು ಸಹ ಜನಗಳಿಗೆಲ್ಲ ಕಣ್ಮುಂದೆ ಬರೋದು ರಾಜ್ಕುಮಾರ್ ಅವರೇ. ಎಕ್ಸಾಕ್ಟ್ಲಿ. ಅಷ್ಟು. ರಮಣರವ್ರೆ, ನಿಮ್ಮ ಜೊತೆ ಈ ಥರದ್ದು ಏನಾದ್ರು ಹಂಚ್ಕೊಂಡಿದ್ರು ಅವ್ರು, ಈ ಬಾಲ್ಯದ ಕನಸಿನ ಬಗ್ಗೆ ಆಗಲಿ? ನೀವು ತುಂಬಾ ವರ್ಷ ತುಂಬಾ ಹತ್ತಿರದ ಒಡನಾಟ ಇತ್ತು ನಮಗೆ. ಡಾಕ್ಟರ್ ಪೇಷಂಟ್ ಅನ್ನೋದು ಬಿಟ್ಬಿಡಿ, ಹಾಗೆ ಅವ್ರನ್ನ ನಾನು ಅವರು ಡಾಕ್ಟರ್ ಆಗೇ ನೋಡೋ ಬಹಳ ಪ್ರಯತ್ನ ಮಾಡ್ತಾ ಇದ್ದೆ ಪ್ರತಿ ಸರಿ. ಯಾಕಂದ್ರೆ ಪ್ರೊಫೆಷನಲಿಸಮ್, ನನ್ನ ಜಡ್ಜ್ಮೆಂಟು, ಅವ್ರಿಗೆ ನಾನು ಕೊಡೋ ಅಂತ ಕೇರು, ಯಾವತ್ತೂ ಆ ಏಮು ತಪ್ಪಬಾರದು ಅಂತ ಹೇಳಿ, ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಇರಬೇಕು. ಆ ಸೆನ್ಸ್ ಆಫ್ ಕ್ಲಿನಿಕಲ್ ಡಿಟ್ಯಾಚ್ಮೆಂಟ್, ಅದನ್ನ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಅಣ್ಣವ್ರ ಹತ್ರ ಮೇಂಟೈನ್ ಮಾಡ್ತಾ ಇದ್ದೆ. ಅದು ಅವ್ರಿಗೂ ಗೊತ್ತಿತ್ತು. ಇವರು ಡಾಕ್ಟ್ರು, ನನಗೆ ಡಾಕ್ಟರ್ ಪೊಸಿಷನ್ನೇ ಕೊಟ್ಟು ಬಹಳ ಮರ್ಯಾದೆ, ಬಹಳ ಪ್ರೀತಿ ಕೊಡ್ತಾ ಇದ್ರು. ಸಾಕಷ್ಟು ಘಟನೆಗಳು ಸಾಹೇಬ್ರು ಹೇಳಿದಾಗೆ ನಾನು ಅದನ್ನ ಕೂತ್ಕೊಂಡು ಒಂದು ಪುಸ್ತಕ ಬರೆಯೋಣ ಅಂತಿದ್ದೀನಿ. ಒಂದ್ ದಿವಸ ಬರೆದು ನಿಮ್ಗೆ ಕೊಡ್ತೀನಿ. ಅಷ್ಟೊಂದು ಘಟನೆಗಳಿವೆ, ಬಹಳ ಒಳ್ಳೆ. ಪ್ರತಿಯೊಂದು ನಾನು ಅಣ್ಣವ್ರು ನೋಡಿರುವಂತ ಪ್ರತಿ ದಿನ ನನಗೊಂದು ಹೊಸ ಪಾಠ. ಎಷ್ಟೋ ಸಲಿ ನಾನು ಸಾಹೇಬ್ರು ಒಂದ್ಸಲಿ ಹಾಸ್ಪಿಟ್ಲಿಂದ ಆಚೆ ಬರ್ತಾ ಇದ್ವಿ, ಪೂರ್ತಿ ಸಮೂಹ, ಪ್ರೆಸ್ಸು ಎಲ್ಲ ಇದ್ರು. ನಾನು ಇನ್ನೇನು ಗಾಡಿನಲ್ಲಿ ಹತ್ತೋಣ ಅಂತ ಹೋಗ್ತಾ ಇದ್ರು. ಇರಿ ಅಂದ್ರು. ನಮ್ಮನ್ನು ಬಿಟ್ಟು ಹಿಂಗೆ ತಿರುಗ್ಬಿಟ್ಟು ಹಂಗೆ ಹೋದ್ರು. ಅಲ್ಲಿ ಕ್ರೌಡ್ ಹೀಗೀಗೆ ಮಾಡ್ಕೊಂಡು ಅಲ್ಲಿಗೆ ಹೋದ್ರು. ಅಲ್ಲಿ ಒಬ್ಬ ಅಪಾಹಿಜು, ಕಾಲಿಲ್ಲ ಅವನಿಗೆ, ಅವನು ಹಂಗೇ ಇದ್ ಮಾಡ್ಕೊಂಡು ಅಣ್ಣವ್ರ ದರ್ಶನ ಮಾಡ್ಬೇಕು ಅಂತ ಅಲ್ಲಿ ಹಿಂದೆ ಇದ್ದಾನೆ ಅವನು. ಇಲ್ಲಿ ಜನ ಎದುರುಗಡೆ ಇದ್ದಾರೆ, ಕಾಣಿಸಲ್ಲ. ಆದ್ರೂ ಇವ್ರು ಅವನ್ ಕಾಲು ನೋಡಿದ್ದಾರೆ. ಇವ್ ಕೆಳಗಡೆಯಿಂದ ಹೋಗಿ ಅವನ್ನ ನಮಸ್ಕಾರ ಮಾಡಿ, ನೀನು ಯಾರು, ಯಾವ ಊರು ಎಲ್ಲ ಅವರು ವಿಚಾರಿಸ್ಕೊಂಡು ಬಂದ್ರು. ನಾನು ಎಂದಿಗೂ ಈ ತರ ಎಷ್ಟೋ ಘಟನೆಗಳಿವೆ. ಅಷ್ಟು ನಾನಿದ್ರೆ ಇನ್ನೇನು ಮನೆಗೆ ಹೋಗೋಣ ರೆಡಿ, ಇನ್ನೇನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿ ನಾನು ಈ ತರ ನಾನು ಯೋಚನೆ ಮಾಡ್ತೀನಿ. ಇಲ್ಲಿ ಸಾಹೇಬ್ರು ಅದೆಲ್ಲ ಬಿಟ್ಬಿಟ್ಟು ಬಂದು ಇವ್ರನ್ನ ಮಾತಾಡಿಸಿ ಅವನಿಗೆ ಮತ್ತೊಂದ್ಸಲಿ ಸಲಹೆ ಕೊಟ್ಟು, ನೀನ್ ಚೆನ್ನಾಗಾಗ್ತೀಯಾ, ಒಳ್ಳೆ ಹಾಸ್ಪಿಟಲ್ ಅದಿದೆ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ರು. ಆ ತರ ಹುಷಾರಿಲ್ದಿದ್ದಾಗ ಹೇಗೆ ಇರ್ತಿದ್ರು ಸರ್? ಅವರಿಗೆ ಹುಷಾರು ನಿಜವಾಗ್ಲೂ ಯಾವಾಗ್ಲೂ ಒಳ್ಳೆ. ಅವ್ರ ಬಾಡಿ ಹೆಂಗೆ ಅಂದ್ರೆ ಸ್ಟೀಲ್ ಬಾಡಿ, ಒಂದು ಚೂರು ಫ್ಯಾಟ್ ಅನ್ನೋದೇ ಇಲ್ಲ. ಸಾಹೇಬ್ರು ಒಪ್ತಾರೆ, ತಾವು ನೋಡಿರ್ತೀರಿ. ಅವ್ರ ಮೈಯಲ್ಲಿ ಪಕ್ಕ ನೀವು ಇವಾಗ 6 ಪ್ಯಾಕ್ ಅದಿದಂತೀರಲ್ಲ, ಅದೆಲ್ಲ ಯಾವ ಲೆಕ್ಕ ಅವ್ರ ಮುಂದೆ. ಅಷ್ಟು ಆ ತರ ಬಾಡಿ, ಎಂದು ಕಾಯಿಲೆ ಅನ್ನೋದೇ ಇಲ್ಲ. ಅವ್ರ ಹಾರ್ಟ್ ಬೀಟ್ ನೀವು ನೋಡ್ತೀರಿ, ಪಲ್ಸು 60, ಹಾರ್ಟ್ ಬೀಟ್ ನೋಡ್ತೀರಿ 60, ಟೆಕ್ಸ್ಟ್ ಬುಕ್ ಸ್ಟ್ಯಾಂಡರ್ಡ್ ಬ್ಲಡ್ ಪ್ರೆಷರ್, ಅಷ್ಟು ಚೆನ್ನಾಗಿರುವಂತ ಬಾಡಿ ಥ್ರೂಔಟ್. ಈ ಲಾಸ್ಟ್ ಅಲ್ಲಿ ಈ ವೀರಪ್ಪನ್ನು ಅಪಹರಿಸಿದ ನಂತರ ಅವ್ರ ಹೆಲ್ತ್ ಬಹಳ ಏಟು ಬಿತ್ತು ಸರ್. ಅದಾದ್ಮೇಲೆನೆ ಸಾಹೇಬ್ರಿಗೆ ಬಹಳ ತೊಂದರೆಗಳು ಒಂದಾದ್ಮೇಲೆ ಒಂದು ಬಂದ್ಬಿಟ್ಟಿತ್ತು.
ಇಲ್ಲಾಂದ್ರೆ ಬಹಳ ಒಳ್ಳೆ ಹೆಲ್ತು. ಅವ್ರು ನೋಡೋದಕ್ಕೆ ನಮಗೊಂದು ಸಂತೋಷವಾಗ್ತಾ ಇತ್ತು, ಅಷ್ಟು ಒಳ್ಳೆ ಬಾಡಿ. ಸೊ ನಿಮ್ ಕೆಲಸ ಕಮ್ಮಿ ಇತ್ತು ಅವಾಗ? ನನಗೆ ದೊಡ್ಡ ಕೆಲಸ ಯಾವುದೂ ಇರ್ಲಿಲ್ಲ, ಬರೀ ದರ್ಶನ ಮಾಡ್ಕೊಳ್ಳೋದಷ್ಟೇ. ಉಮೇಶ್ ಅವರೇ, ವೀರಪ್ಪನ್ ಪ್ರಕರಣ ಹೇಳಿದ್ರು. ವೀರಪ್ಪನ್ ಅವರನ್ನ ಕಿಡ್ನಾಪ್ ಮಾಡಿದಂಥ ಸಂದರ್ಭ ಅಂದರೆ ಅದಾದ ಮೇಲೆ ರಾಜ್ಕುಮಾರ್ ಅವರು ತುಂಬ ಹಣ್ಣಾಗ್ಬಿಟ್ರು ಅಂತ ಹೇಳಿ. ಅದ್ರ ನಂತರ ನೀವೇನಾದ್ರು ಭೇಟಿ ಆಗಿದ್ರ, ಏನಾದ್ರು ಮಾತುಕತೆ ಆಯ್ತಾ, ಏನಾದ್ರು ಹಂಚ್ಕೊಂಡ್ರ ತಮ್ಮ ಹತ್ರ? ಹೌದು, ನಾನು ಅವರು ಕಾಡಿನಿಂದ ಬಂದ ತಕ್ಷಣನೇ ನಾನು ಅದಕ್ಕೆ ಮೊದಲೇನೆ ನಾನು ನಮ್ಮ ಮಿಸಸ್ಸು ಹೋಗಿ ಪಾರ್ವತಮ್ಮನ ನೋಡಿಕೊಂಡು, ಯಾಕಂದರೆ ಅವ್ರ ದುಃಖ ತಡೆಯೋಕ್ಕಾಗ್ತದೆ ಅಲ್ಲ. ನಾವು ಅವರ ಸ್ನೇಹಿತರಾಗಿದ್ದೀವಿ, ನಮ್ಮ ಅಭಿಮಾನಿಗಳು. ಅವರೇ ದುಃಖದಲ್ಲಿರ್ಬೇಕಾದ್ರೆ ಕೈ ಹಿಡಿದ ಹೆಂಡತಿ, ಒಂದು ಸತತವಾಗಿ 30-40 ವರ್ಷ ಜೊತೆಲಿ ಬೆಳೆದವರು, ಅವರು ಜೊತೆಲಿ ಬಂದವರು, ಅವ್ರಿಗೆಷ್ಟು ದುಃಖ ಇರಬಾರ್ದು. ಆಗ ನಾವು ನಮ್ಮ ಮಿಸಸ್ ಹೋಗಿ ಅವರಿಗೆ ನಮ್ದು ನಾವೇನು ಮಾಡೋಕ್ಕೆ ಸಾಧ್ಯ, ಒಂದೆರಡು ಸಮಾಧಾನದ ಮಾತು ಹೇಳಿದ್ವಿ. ಆಮೇಲೆ ಅವರು ಕಾಡಿನಿಂದ ಬಂದಮೇಲೆ ಮೊದಲು ಹೋಗಿ ಅವ್ರಿಗೊಂದು ಪುಷ್ಪಗುಚ್ಛ ಕೊಟ್ಟು, ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಕಾಪಾಡ್ದ ಅಂತಂದೆ. ತಕ್ಷಣವೇ ಉಮೇಶ್ವರೇ, ನೀವು ಹೇಳಿದ ಮಾತು ಸತ್ಯ, ನಿಜವಾಗ್ಲೂ ನನ್ನ ಧ್ಯಾನ ಯಾವತ್ತೂ ಅಷ್ಟೇ ರಾಘವೇಂದ್ರ ಸ್ವಾಮಿಗಳನ್ನೇ ಧ್ಯಾನ ಮಾಡ್ತಾ ಇದ್ದೆ, ರಾಘವೇಂದ್ರ ಸ್ವಾಮಿಗಳನ್ನೇ ನಮ್ಮನ್ನು ಕಾಪಾಡಿದ್ರು ಅಂತ ಹೇಳಿದ್ರು. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವಾಗ ಪಕ್ಕದಲ್ಲಿದ್ದರು. ಅವರು ನನ್ನ ಮಾಮ ಅಂತ ಕರೀತಾರೆ. ಹೌದು ಮಾಮಾಜಿ, ಅವರು ನೀವು ಹೇಳಿದ ಸತ್ಯ, ಯಾವಾಗಲೂ ಅಪ್ಪಾಜಿ ರಾಘವೇಂದ್ರ ಅಂತಿದ್ರು. ಆ ಫಲ ಆ ಸ್ವಾಮಿ ರಾಘವೇಂದ್ರ ಸ್ವಾಮಿನೇ ಅವರಿಗೆ ಕರುಣೆ ತೋರಿಸಿ ಕಾಡಿಂದ ಬಂದರು ಅಂತ ಹೇಳ್ತಿದ್ರು. ಬಹಳ ಕಾಡಿನ ಲೈಫ್ ಬಗ್ಗೆ ಏನಾರು ಮಾತಾಡಿದ್ರ? ಕಾಡಲ್ಲಿ ಹೇಗಿತ್ತು? ಇಲ್ಲ, ನಾನು ಕೇಳಕ್ ಹೋಗ್ಲಿಲ್ಲ. ಯಾಕೆಂತಂದ್ರೆ ಅದೊಂದು ನಮಗೆ ಒಂಥರ ನೋವಾಗತ್ತೆ. ಅಲ್ಲಿ ನಾವು ಟಿವಿಲಿ ನೋಡ್ತಿದ್ದಾಗ ಅಲ್ಲಿ ಅವ್ರಿದ್ದ ಜಾಗ ಅವೆಲ್ಲ ನೋಡಿದಾಗ ನಮಗೆ ನೋವಾಗುತ್ತೆ. ಮತ್ತೆ ನನ್ನ ನೋವನ್ನ ಮತ್ತೆ ಕೆದಕದ್ ಬೇಡ ಅಂತ ನಾವು ಕೇಳ್ತಿರ್ಲಿಲ್ಲ ನಾವು. ಯಾಕೆಂತಂದ್ರೆ ಏನೋ ಅದೊಂದು ಯಾವುದೋ ಒಂದು ಕೆಟ್ಟ ಇದರಿಂದ ಪಾರಾಗಿ ಬಂದಿದ್ದಾರೆ. ಆಮೇಲೆ ಅವ್ರು ಬಂದಿದ್ದೇ ನಮಗೊಂದು ಆಶ್ಚರ್ಯ. ಅಂದಮೇಲೆ ಮತ್ತೆ ಕೆಟ್ಟ ಕನಸುಗಳನ್ನ ಮತ್ತೆ ನಾವು ರಿಪೀಟ್ ಮಾಡಬೇಡ ಅಂದ್ಬಿಟ್ಟು ನಾನು ಖಂಡಿತ ಈ ಸಂದರ್ಭದಲ್ಲಿ ಬಹುಶಃ ಅದು ಇವತ್ತು ಕೂತ್ಕೊಂಡು ನೆನಪಿಸ್ಕೋಬಹುದು. ನೀವು ಅದನ್ನೇನಾದ್ರು ದಾಖಲು ಮಾಡಿದಿರ? ವೀರಪ್ಪನ ದಾಖಲು ಮಾಡಿದ್ದೀನಿ. ನಾನು ಈ ಮನೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ನನ್ನ ಪತ್ನಿ ಮಲ್ಲಿಕಾ ಇದ್ಲು. ಮಲ್ಲಿಕಾ ಒಂದು ಪ್ರಶ್ನೆ ಕೇಳಿದ್ಲು, ಅಣ್ಣವರೇ ನೀವು ಅಷ್ಟು ದಿವಸ ಕಾಡಲ್ಲಿ ಇದ್ರಲ್ಲ, ಅಲ್ಲಿ ವೀರಪ್ಪನ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರ? ನಮಗೆಲ್ಲ ಸಂಕಟ ಆಗ್ತಾ ಇತ್ತು. ಇಲ್ಲಿ ಎಷ್ಟೋ ಜನ ಅಂತ ಹೋದಂಥ ಸಂದರ್ಭದಲ್ಲಿ 108 ದಿವಸದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಲಿಲ್ಲ, ಪೂಜೆ ಪುನಸ್ಕಾರಗಳು ಮಾಡಿದ್ರು, ಹೋಮ ಹವನ ಮಾಡಿದ್ರು. ಇದೆಲ್ಲ ನಿಮ್ಮನ್ನು ಕಾಪಾಡಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಹಾಗೆ ಅಲ್ಲಿ ಸುಖವಾಗಿದ್ರ ಅಥವಾ ಏನಾದರೂ ತೊಂದರೆ ಕೊಟ್ರ ವೀರಪ್ಪನ್ ಅಂತ ಕೇಳಿದ್ರು. ಇಲ್ಲ ನನಗೆ ಖಂಡಿತ ಏನೂ ತೊಂದರೆ ಆಗಲಿಲ್ಲ. ಅವರು ಬಹುಶಃ ಅವರು ಎಷ್ಟು ನೋವನ್ನ ನುಂಗ್ಕೊಂಡು ಅವರ ಉದಾತ್ತ ಗುಣ ಹೇಗಿತ್ತು ಅಂದ್ರೆ, ನಾನು ಎಲ್ಲಿ ಇನ್ನೇನಾದ್ರು ಮಾತಾಡಿದ್ರೆ ವೀರಪ್ಪನ್ ಮನ್ಸಿಗೆ ತೊಂದರೆ ಆಗುತ್ತೇನೋ ಅನ್ನೋ ಥರದಲ್ಲಿ ಅವರು ಮಾತಾಡಿದ್ರು. ಇಲ್ಲ ನನಗೆ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಹೊತ್ತೊತ್ತು ನನಗೆ ಊಟ ಕೊಡ್ತಾ ಇದ್ರು, ನನಗೆ ಯಾವ ತೊಂದರೆನೂ ಆಗ್ಲಿಲ್ಲ ಅಂತ. ಆಮೇಲೆ ಅವರು ಸ್ವಲ್ಪ ಒಂದು 2 ನಿಮಿಷ ಯೋಚನೆ ಮಾಡಿ ಹೇಳಿದ್ರು, ನನಗೊಂದು ಆಸೆ ಇದೆ ಅಂತ. ಈ ನಿಮ್ಮನ್ನೆಲ್ಲ ಒಂದ್ಸಾರಿ ಕರ್ಕೊಂಡು ನಾನು ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀನಿ. ದೇವ್ರು ನನಗೆ ಆರೋಗ್ಯ ಇನ್ನೂ ಚೆನ್ನಾಗಿ ಕೊಟ್ರೆ ಆ ಕಾಡಿಗೆ ಹೋಗಿ ನಾನು ಎಲ್ಲೆಲ್ಲಿ ವೀರಪ್ಪನ್ ನಾನೆಲ್ಲ ಕರ್ಕೊಂಡೋದ ಅಂತ ಅದೆಲ್ಲ ನಿಮ್ ಜೊತೆ ನನಗೆ ನೋಡುವಂತ ಒಂದು ಆಸೆ ಇದೆ ನನಗೆ. ಅದು ಈಡೇರುತ್ತೋ ಇಲ್ವೋ ಅಂತಂದ್ರು. ಬಹುಶಃ ಅದು ಈಡೇರ್ಲೂ ಇಲ್ಲ. ಬಹಳ ಉದಾತ್ತ ವ್ಯಕ್ತಿತ್ವ ಅವ್ರದ್ದು. ಉದಾತ್ತ ವ್ಯಕ್ತಿತ್ವ ಬಹುಶಃ ಮತ್ತೆ ಅದು ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಇದೆಯಲ್ಲ, ಅದೇ ಅವರ ಜೀವನೋತ್ಸಾಹಕ್ಕೆ ಸಾಕ್ಷಿ ಅಂತ ಅನ್ಸುತ್ತೆ. ಅಪಾರವಾದ ಜೀವನೋತ್ಸಾಹ ರಾಜ್ಕುಮಾರ್ ಅವರ ಕಡೆಗಳಿಗೆ ತನಕ ಇತ್ತು. ಕಡೆಗಳಿಗೆ ತನಕನೂ ಅವ್ರು ಇನ್ನೊಂದು ಸಿನಿಮಾ ಮಾಡಬೇಕು ಅಂತಿದ್ರು. ಭಕ್ತ ಅಂಬರೀಷ್ ಅವರ ಕನಸಾಗೆ ಉಳ್ಕೊಂಡ್ಬಿಡ್ತು. ಸಾಧ್ಯ ಆಗಿದ್ರೆ ಮಾಡ್ತಾ ಇದ್ರು ಏನೋ. ನಾವು ಅವರ ಜೀವನೋತ್ಸಾಹದ ಬಗ್ಗೆ, ಕನಸುಗಳ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಒಂದು ವಿರಾಮ. ಮೊಟ್ಟೆ ತಿನ್ನಿ ತಫಾಗಿರಿ. ಹೇ ಗಟ್ಟಿ ಮೊಟ್ಟೆ ದೇನ ತಿಂದು ಗಟ್ಟಿ ಮೊಟ್ಟುವಾಗಿ ನೀವು ಮೊಟ್ಟು ಗಟ್ಟಿ ಮೊಟ್ಟು ಗಟ್ಟಿ ಮೊಟ್ಟು ಗಟ್ಟಿ ಮೊಟ್ಟು ಮೊಟ್ಟೆ
ಯಾರು ಏನ್ ತಿಂತಾನೆ ಇವನು? ದಿನ ಮೊಟ್ಟೆ ತಿನ್ನುವವರು ಗಟ್ಟಿ ಮುಟ್ಟು ಆಗ್ತಾರೆ. ಈಗ ಇವರ ಜೊತೆ ಕೈ ಕುಲುಕು. ಮೊಟ್ಟೆ ತಿನ್ನಿ ಗಟ್ಟಿ ಮುಟ್ಟಾಗಿ ನೀವು. Hi everyone, this is Pankaj Advani and here's wishing Janashri News Channel all the very best. ಇದು ಸೌದಿ ಅರೇಬಿಯಾ ಅಲ್ಲ, ಸಿದ್ದಾಪುರ. ಜಗಳವಾಡಿದ್ರೆ ಜಿಂದಗಿ ಖತಮ್. ಅಯ್ಯೋ ವೆಂಕಟೇಶ. ಕ್ರೈಮ್ ನ್ಯೂಸ್ ಇಂದು ರಾತ್ರಿ 11 ಗಂಟೆಗೆ. ನಮಸ್ಕಾರ. ರಾಜ್ಕುಮಾರ್ ಅನ್ನುವ ಒಂದು ಅಚ್ಚರಿ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ವಿ. ವಿರಾಮ ತಗೊಳ್ಳಿಕ್ಕೆ ಮುಂಚೆ ಪ್ರಹ್ಲಾದ್ ರಾವ್ ಅವರು ವೀರಪ್ಪನ್ ಬಗ್ಗೆ ರಾಜ್ಕುಮಾರ್ ಹೇಳಿದ ಮಾತನ್ನು ಹೇಳ್ತಾ ಇದ್ರು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಪ್ಪ, ಸಾಧ್ಯ ಆದರೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಆ ಜೀವನೋತ್ಸಾಹದ ಬಗ್ಗೆ ಮಾತಾಡ್ತಿದ್ದಾಗ ವಿರಾಮದಲ್ಲಿ ಉಮೇಶ್ ಅವರು ಒಂದು ವಚನ ಹೇಳಿದ್ರಿ, ದಯವಿಟ್ಟು ಅದು ಹೇಳಬೇಕು ಅಂತ ಈಗ ಮತ್ತೆ ಅದಕ್ಕೆ ಹೊಂದೋ ಥರದ್ದೇನೋ ಒಂದು ಹೇಳಿದ್ರಿ. ಅದು ದಾಸರ ಪದ. ಅದನ್ನು ಸಾಮಾನ್ಯವಾಗಿ ವಚನಗಳು, ಆಮೇಲೆ ಕನಕದಾಸರ ಪದಗಳು, ಪುರಂದರದಾಸರ ಪದಗಳನ್ನ ಚೆನ್ನಾಗಿ ಅರಗಿಸ್ಕೊಂಡಿದ್ರು ನಮ್ಮಣ್ಣ ರಾಜ್ಕುಮಾರ್ ಅವರು. ಅದಕ್ಕೆ ಹೇಳು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಬರುತ್ತೆ.